ಶಿಕ್ಷಣ ಸುಧಾರಣೆಯೇ ಪ್ರತಿಭಟನೆಯ ಉದ್ದೇಶವಾಗಿದ್ದರೆ ಪ್ರಧಾನಿ ಹತ್ಯೆಯ ಮಾತು ಹಿಂದೂ ಧರ್ಮ ಟೀಕೆ ಅವಶ್ಯಕತೆ ಏನಿತ್ತು? ದೆಹಲಿಯಲ್ಲಿ ಜಿರಳೆ ಪ್ರತಿಭಟನೆ ಜೋರಾಗ್ತಾ ಇದೆ. ವಿಪಕ್ಷಗಳು ಕೈಜೋಡಿಸ್ತಾ ಇದೆ. ಪ್ರತಿಭಟನೆಯ ನೆಪದಲ್ಲಿ ಹಿಂಸಾಚಾರ ನಡೀತಾ ಇದೆ. ವಿದ್ಯಾರ್ಥಿಗಳ ನೆಪದಲ್ಲಿ ದೇಶದ್ರೋಹಿಗಳು, ಧರ್ಮ ವಿರೋಧಿಗಳು, ಬಿಜೆಪಿ ವಿರೋಧಿಗಳು ವಿಜೃಂಭಿಸ್ತಾ ಇದ್ದಾರೆ. ಇದರ ಉದ್ದೇಶ ನೀಟ್ ಪರೀಕ್ಷೆಯ ಸುಧಾರಣೆ, ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಅಂತಾಗಿದ್ದರೆ ಇವರುಗಳು ದೇಶದ ಪ್ರಧಾನಿಯನ್ನ ಹತ್ಯೆ ಮಾಡ್ತೇವೆ ಅನ್ನೋದು, ಹಿಂದೂ ದೇವರನ್ನ ಅವಮಾನಿಸುವುದು, ಹಿಂದೂಗಳಿಗಿಂತ ಮುಸ್ಲಿಮರೇ ಗ್ರೇಟ್ ಅನ್ನೋದು, ಅಲ್ಲಾಹನ ಗುಣಗಾನ ಮಾಡುವುದು, ಇದೆಲ್ಲ ಈ ಪ್ರತಿಭಟನೆಯ ಭಾಗವಾಗಿದ್ದಕ್ಕೆ. ಪ್ರತಿಭಟನೆಯ ನೆಪದಲ್ಲಿ ಇವರು ಮಾಡ್ತಾ ಇರುವಂತಹ ಹಿಂಸಾಚಾರದ ಹಿಂದಿನ ಹಕೀಕತ್ತುಗಳನ್ನ ವಿಡಿಯೋ ಮೂಲಕ ನೋಡೋಣ. ನೋಡಿ, ಈತ ದೇಶದ ಸೇನೆ ಪೊಲೀಸರನ್ನ ಹೇಗೆ ಅವಮಾನಿಸ್ತಾ ಇದ್ದಾನೆ. ಫಕ್ ದಿಲ್ಲಿ ಪೊಲೀಸ್, ಫಕ್ ಬಿಜೆಪಿ, ಫಕ್ ಇಂಡಿಯನ್ ಆರ್ಮಿ, ಮಾಕಿ ಶೂಟ್ ತುಮಾರಿ. ಈತನನ್ನ ನೋಡಿ, ನೋಡ್ಲಿಕ್ಕೆ ಜಿರಳೆ ಆಗಿದ್ದಾನೆ. ದೇಶದ ಪ್ರಧಾನಿ ಈತನ ಎದುರು ಬಂದರೆ ಹತ್ಯೆ ಮಾಡುತ್ತಾನಂತೆ, ಮೂತ್ರ ಕುಡಿಸ್ತಾನಂತೆ. ಈ ವ್ಯಕ್ತಿಯನ್ನು ನೋಡಿ, ಈತ ಸಂಸತ್ತಿಗೆ ನುಗ್ಗಿ ಮೋದಿಗೆ ಹೊಡಿತಾನಂತೆ. हम भूल जाएंगे कि हम एक संवैधानिक देश में रहते हैं. प्रधानमंत्री को बिल्कुल, हम एक संवैधानिक देश में रहते हैं. हम संविधान की बहुत इज्जत करते हैं. ಇವರನ್ನು ನೋಡಿ, ಸಂಸತ್ತಿಗೆ नुग्गी ಬಾಂಗ್ಲಾ ನೇಪಾಳ ಮಾದರಿಯಲ್ಲಿ ಸಂಸತ್ತಿಗೆ ಬೆಂಕಿ ಹಾಕ್ತಾರಂತೆ. संसद भवन उखाड़ दिया जाएगा, संसद भवन उखाड़ दिया जाएगा, इस्तीफा नहीं मिला तो उखाड़ दिया जाएगा, सब कर दिया जाएगा, नेपाल उखाड़ दिया जाएगा, नेपाल नेपाल नेपाल. ಮೋದಿ ಶಾ ಸಾಯ್ಬೇಕಂತೆ. ನಡೀತಾ ಇರೋದು ನೀಟ್ ಪರೀಕ್ಷೆಯ ಸುಧಾರಣೆಯ ಹೋರಾಟ. ಇವರಿಗೆ ಜಮ್ಮು ಕಾಶ್ಮೀರದ 370ನೇ ವಿಧಿಯನ್ನ ಮರುಸ್ಥಾಪಿಸಬೇಕಂತೆ. कॉन्स्टिट्यूशनल गारंटीज इस मुल्क की थी. कश्मीर जब कॉन्स्टिट्यूशनल गारंटीज की बात करता है, अपने मुल्क की कॉन्स्टिट्यूशनल गारंटीज की बात करता है. ಪೇಪರ್ ಲೀಕ್ ವಿಚಾರಕ್ಕೂ ಸೀತಾಮಾತೆ, ಶ್ರೀರಾಮ, ಅದಾನಿ, ಅಂಬಾನಿಗೂ ಏನ್ ಸಂಬಂಧ? ಪ್ರಧಾನಿ ಮೋದಿ ಅವರನ್ನ ಗಲ್ಗೇರಿಸಬೇಕಂತೆ. ಸಿಮಿ ಉಗ್ರಗಾಮಿ ಸಂಘಟನೆಯ ಮಾಜಿ ಮುಖ್ಯಸ್ಥನಿಗೆ ಪ್ರತಿಭಟನೆಯಲ್ಲಿ ಏನು ಕೆಲಸ? ಇದೆಲ್ಲ ನೋಡಿದಾಗ ನಮಗೆ ಅನಿಸ್ತಾ ಇರೋದು ಒಂದೇ, ಇಲ್ಲಿ ನಡೀತಾ ಇರೋದು ಪ್ರತಿಭಟನೆ ಅಂತೂ ಅಲ್ಲ, ಇದು ಕೇವಲ ಸ್ಯಾಂಪಲ್ಗಳಷ್ಟೇ. ಪ್ರತಿಭಟನೆಯಲ್ಲಿ ಭಾಗಿಯಾದವರಿಗೆ ತಾವು ಏನಕ್ಕೆ ಪ್ರತಿಭಟಿಸ್ತಾ ಇದ್ದೇವೆ ಅನ್ನೋದರ ಬಗ್ಗೆ ಅರಿವಿಲ್ಲ. ಅವರೆಲ್ಲರ ಉದ್ದೇಶ ಸರ್ಕಾರ ಉರುಳಿಸುವುದು, ಹಿಂದೂ ಧರ್ಮವನ್ನು ಅವಮಾನಿಸುವುದು ಮಾತ್ರ. ನೀಟ್ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ಅನ್ನೋದು ನೆಪ ಮಾತ್ರ. ಅರಾಜಕತೆ ಸೃಷ್ಟಿಸುವ ಉದ್ದೇಶ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ.